ತನ್ನ ಹೆಂಡತಿ ಗರ್ಭ ಧರಿಸಿದ್ದಾಳೆ ಎಂದು ತಿಳಿದ ಕ್ಷಣದಿಂದ ಅಪ್ಪನ ತಲೆಯಲ್ಲಿ ಮಗುವಿನ ಭವಿಷ್ಯದ ನೀಲಿ ನಕ್ಷೆ ಹಾಕೋಕೆ ಆರಂಭಿಸ್ತಾನೆ. ಮಗು ಹುಟ್ಟುವಾಗ ತಾಯಿ ಒಂದು ಕ್ಷಣ ಸತ್ತು ಹುಟ್ಟಿ ಬಂದಂತಾದರೆ ತಂದೆ ಕಣ್ಣಲ್ಲಿ ಭಾವನೆಯ ಕಣ್ಣೀರು ಉಕ್ಕಿ ಹರಿದು ಮುಖದಲ್ಲಿ ನಗು ತರುತ್ತಾನೆ. ಅಪ್ಪ ಮೊದಲ ಬಾರಿಗೆ ಮಗುವನ್ನು ಕೈಯಲ್ಲಿ ಹಿಡಿದು ದೇವರಿಗೆ ಕೇಳಿಕೊಳ್ಳುವ ಒಂದು ವರ ಏನೆಂದ್ರೆ, ನನಗೆ ಕೊಡು ಎಲ್ಲ ಸಂತೋಷವೆಲ್ಲ ಅವನಿಗೆ ಕೊಟ್ಟು ಅವನಿಗೆ ಕೊಡು ಎಲ್ಲ ಕಷ್ಟ ನೋವು ಕಾರ್ಪಣ್ಯಗಳೆಲ್ಲ ನನಗೆ ಕೊಡು ದೇವ ಎಂದು ದೇವರಿಗೆ ಅಂಗಲಾಚಿ ಬಿಟ್ಕೊಳ್ತಾನೆ. ಶಾಲೆಯಲ್ಲಿ ಅಮ್ಮ ಕುರಿತು ಮಾತಾಡು ಎಂದು ಹೇಳಿದರೆ ಮಾತಾಡುವ ಮಕ್ಕಳು ಅಪ್ಪನ ಕುರಿತು ಕೇಳಿದಾಗ ಮೌನಕ್ಕೆ ಶರಣಾಗ್ತಾರೆ. ಕಾರಣ ಆತನ ಶಿಸ್ತುಬದ್ಧ ಜೀವನದ ಪೆಟ್ಟು, ಏರು ಧ್ವನಿಯ ಮಾತುಗಳು. ಮುಂದೆ ಎಷ್ಟೇ ಕೋಪ ತೋರಿಸಿದರೂ ತನ್ನ ಮನದಲ್ಲಿ ಬೆಟ್ಟದಷ್ಟು ಪ್ರೀತಿ ಹೊಂದಿರ್ತಾನೆ ಅಪ್ಪ. ಹೆಂಡತಿ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿದು ರಾತ್ರಿ ಚಾಪೆ ಸಿಕ್ಕರೆ ಸಾಕು ಎಂದು ತುಸಿರು ಬಿಟ್ಟು ಮನೆಗೆ ಬಂದ ಅಪ್ಪ ನಿದ್ದೆಯಲ್ಲಿರುವ ಮಕ್ಕಳ ಮುಖವನ್ನು ಸವರಿ ಮುದ್ದಾಡಿ ತನ್ನ ದಣಿವನ್ನೆಲ್ಲವೂ ಕೂಡ ಮರೆಯುತ್ತಾನೆ. ಇನ್ನು ನೆಂಟರು, ಹಬ್ಬ, ಬರ್ತ್ಡೇಗಳು, ಟೂರು, ಬಟ್ಟೆ, ಬರಿ ಹೀಗೆ ಯಾವ್ದ್ಯಾವ್ದೋ ವಿಷಯಗಳಿಗೆಲ್ಲ ಅಪ್ಪ ಅಪ್ಪಚ್ಚಿಯಾಗಿ ಹೋಗ್ತಾ ಇರ್ತಾನೆ. ತನ್ನ ನೋವನ್ನು ಯಾರಿಗೂ ಹೇಳಿಲ್ಲ. ಅಪ್ಪ ಮಕ್ಕಳು ಎದುರು ಯಾವತ್ತೂ ಅತ್ತಿಲ್ಲ. ಆತನ ಕಣ್ಣೀರು ಹಾಸಿಗೆಯ ದಿಂಬಿಗೆ ಮಾತ್ರ ಸೀಮಿತವಾಗಿವೆ. ತನಗೆ ಬಂದ ಕಷ್ಟ ಅವಮಾನ ಬದಿಗಿಟ್ಟು ಸಾಲ ಮಾಡಿ ಮಕ್ಕಳಿಗೆ ಓದಿಸ್ತಾನೆ. ಕೆಲಸಕ್ಕೆ ರಜೆ ಹಾಕಿ ಸ್ಕೂಲಲ್ಲಿ ಸೀಟಿಗೋಸ್ಕರ ಕ್ಯೂನಲ್ಲೂ ನಿಲ್ತಾನೆ. ಮಕ್ಕಳು ಒಳಗಡೆ ಎಕ್ಸಾಮ್ ಬರಿತಾ ಇದ್ರೆ ಹೊರಗಡೆ ಬಿಸಿಲಲ್ಲಿ ಅಪ್ಪ ರೋಡ್ ಸೈಡ್ಗೆ ಕಾಯ್ತಾ ಇರ್ತಾನೆ. ಮಕ್ಕಳು ಏನು ಆಗ್ತಾರೆ ಎಂಬ ಬಲವಾದ ನಂಬಿಕೆ ಇರುತ್ತೆ ಅಪ್ಪನಿಗೆ. ಮಕ್ಕಳ ಭವಿಷ್ಯಕ್ಕಾಗಿ ಅವರ ಹೆಸರಲ್ಲಿ ದುಡ್ಡು, ಇನ್ಸೂರೆನ್ಸು, FD ಇಟ್ಟು ತನ್ನ ಹೆಸರಲ್ಲೂ ಕೂಡ ಇನ್ಸೂರೆನ್ಸ್ ಮಾಡಿ ನಾಮಿನಿಯಾಗಿ ತನ್ನ ಹೆಂಡತಿಯನ್ನು ಹಾಕ್ತಾನೆ. ಕಾರಣ ತನಗೆ ಮುಂದೊಂದು ದಿನ ಆಪತ್ತು ಬಂದಾಗ ತನ್ನ ಹೆಂಡತಿ ಮಕ್ಕಳು ಬೇರೆಯವರ ಎದುರುಗಡೆ ತಲೆ ಬಾಕಿ ಕೈ ಚಾಚಿ ನಿಲ್ಲಬಾರದು ಎಂಬುದೇ ಅವನ ದೂರದೃಷ್ಟಿ. ಇನ್ನು ಜಾತ್ರೆ, ಹಬ್ಬ, ಹುಣ್ಣಿಮೆ ಬಂದಾಗ ಹೆಂಡತಿ ಮಕ್ಕಳಿಗೆ ಬಣ್ಣ ಬಣ್ಣದ ಬಟ್ಟೆ ತಂದು ಅವರ ಮುಖದಲ್ಲಿ ಖುಷಿ ನೋಡುವ ಅಪ್ಪ ತಾನು ಮಾತ್ರ ತೂತು ಬಿದ್ದ ಬನಿಯನನ್ನೇ ಹಾಕಿಕೊಂಡು ಅದರ ಮೇಲೆ ಹಳೆಯ ಮಿರಿಮಿರಿ ಮಿಂಚುವ ಅಂಗಿ ಹಾಕಿಕೊಂಡು ತ್ಯಾಪೆ ಬಿದ್ದ ಪ್ಯಾಂಟನ್ನು ಧರಿಸಿ ಹಬ್ಬವನ್ನು ಆಚರಿಸಿದ. ಹಬ್ಬದಲ್ಲಿ ಅಮ್ಮ ತವರಿನಿಂದ ತಂದ ಅಲ್ಪ ಸ್ವಲ್ಪ ಬೆಳ್ಳಿನೋ ಬಂಗಾರನೋ ಒಡವೆ ಹಾಕಿಕೊಂಡು ಹಬ್ಬ ಆಚರಿಸಿದರೆ ಅಪ್ಪ ಕೊರಳಲ್ಲಿದ್ದ ಕಂಚಿನ ತೈತ, ಸೊಂಟನಲ್ಲಿದ್ದ ಉಡ್ದಾರವೇ ಆತನಿಗೆ ಒಡವೆ. ಹಬ್ಬದಲ್ಲಿ ಅಪ್ಪ ಅಮ್ಮ ಏನು ತಿಂತಾರೋ ನೋಡಲ್ಲ. ಹೊಟ್ಟೆ ತುಂಬ ತಿಂದು ಉಳಿದ ಎಂಜಲವನ್ನು ಅಮ್ಮ ತಿಂತಾಳೆ. ಕೊನೆಗೆ ಅಪ್ಪ ಉಳಿದ ಚೂರು ಪಾರು ಅನ್ನ ತಿಂದು ಹೊಟ್ಟೆ ತುಂಬ ನೀರು ಕುಡಿದು ಮಲ್ಕೊಳ್ತಾನೆ. ಮತ್ತೆ ಬೆಳಿಗ್ಗೆ ಎದ್ದೊಡನೆ ಬೇಗ ಎದ್ದು ಟೀ ಕುಡ್ಕೊಂಡು ಅವಸರದಲ್ಲಿ ಕೆಲಸಕ್ಕೆ ಹೋಗ್ತಾನೆ. ದಣಿದ ಅಪ್ಪ ತನ್ನ ಬೆವರಿನಲ್ಲಿ ಮಕ್ಕಳ ಕನಸಿನ ಕೋಟೆಯನ್ನೇ ಕಟ್ತಾನೆ. ಮಕ್ಕಳಿಗೆ ಬೇಕಾದನ್ನು ಕೇಳುವ ಮುಂಚೆ ತಂದು ಹೆಂಡತಿ ಕೈಯಲ್ಲಿ ಕೊಟ್ಟು ತಾನು ಮಾತ್ರ ಮರೆಯಾಗಿ ನಿಲ್ತಾನೆ. ಅಮ್ಮ ಆ ವಸ್ತುವನ್ನು ಮಕ್ಕಳಿಗೆ ಕೊಟ್ಟು ಪ್ರೀತಿಗೆ ಪಾತ್ರಳಾಗ್ತಾಳೆ. ಅದಕ್ಕೆ ಎಲ್ಲಾ ಮಕ್ಕಳು ಅಮ್ಮ 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 ಅನ್ನೋದು. ಕಾಣುವ ದೇವರು ತಾಯಿಯಾದ್ರೆ ಕಾಣದೆ ದೇವರು ತಂದೆ. ದೂರದೃಷ್ಟಿವಶಾತ್ ನಮ್ಮ ಭವಿಷ್ಯವನ್ನು ರೂಪಿಸುವ ಅಪ್ಪನನ್ನು ಮರೆತು ಒಂದು ದಿನವೂ ತಂದೆಗೆ ವಿನಯದಿಂದ ನಮಸ್ಕಾರ ಮಾಡದ ಮಕ್ಕಳು ಕಾಣದೆ ದೇವರ ಮೊರೆ ಹೋಗಿ ಕೈಚಾಚಿ ನಿಲ್ತಾರೆ. ಕಾಡಿ ಬೇಡಿ ನಿರಾಸೆಗೊಳಿಸಿ ವರವ ನೀಡುವ ದೇವರಿಗಿಂತ ಕಂಡದ್ದನ್ನು ಕೇಳುವ ಮೊದಲೇ ತಂದು ಕೊಟ್ಟು ನೆರಳಾಗಿ ನಿಂತಿರುವ ಅಪ್ಪನೇ ದೇವರೆಂದು ಮಕ್ಕಳಿಗೆ ಅರಿವಿಗೆ ಬರುವುದು ತುಂಬಾ ಸಮಯ ತೆಗೆದುಕೊಳ್ಳುತ್ತೆ. ಕಾರಣ ಮನೆಯಲ್ಲಿ ಅಮ್ಮ, ಶಾಲೆಯಲ್ಲೂ ಅಮ್ಮ, ಅಂಗನವಾಡಿಯಲ್ಲೂ ಅಮ್ಮ, ಬಿದ್ದಾಗೂ ಅಮ್ಮ, ಎದ್ದಾಗೂ ಅಮ್ಮ, ಕುಂತಾಗೂ ಅಮ್ಮ, ನಿಂತಾಗೂ ಅಮ್ಮ, ಕಣದಲ್ಲೂ ಅಮ್ಮ ಸೇರಿದ್ರೆ ಅಪ್ಪನಿಗೆ ಎದೆಯಲ್ಲಿ ಜಾಗವಾದ್ರೂ ಎಲ್ಲಿರುತ್ತೆ? ಕೊನೆಗೆ ಮಕ್ಕಳು ಬೆಳೆದು ದೊಡ್ಡವರಾದಾಗ ಅಮ್ಮನಾದ್ರೂ ಮನೆ ಕೆಲಸಕ್ಕೆ ಬರ್ತಾಳೆ, ಆದ್ರೆ ಅಪ್ಪ ಕಾಲು ಮುರಿದ ಕುದುರೆಯಂತೆ. ಅವ ಅನ್ನಕ್ಕೂ ಗಂಡ ಭೂಮಿಗೂ ಬಾರ ಎಂದು ಚುಚ್ಚಿಕೊಳ್ತಾರೆ.